ಎಲ್ರಿಗೂ ಒಂದು ಕಿವಿ ಮಾತು ಹೇಳ್ತೇನೆ. ಯಶವಂತಪುರ 2 ವರ್ಷದಲ್ಲಿ ಏನಾಗ್ತಾ ಇದೆ ಅಂತೆಲ್ಲ ಗಮನಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀರಲ್ಲ. ಯಾವ ಮಟ್ಟಕ್ಕೆ ದೌರ್ಜನ್ಯ, ದಬ್ಬಾಳಿಕೆ, ರಸ್ತೆಯಲ್ಲಿ ಓಡಾಡಕ್ಕಾಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಶವಂತಪುರ ಬಸ್ ಸ್ಟ್ಯಾಂಡಲ್ಲಿ ಜನ ಕುಂತ್ಕೊಳ್ಳೋದಕ್ಕೋಸ್ಕರ ಮಾಡಿರೋ ಬಸ್ ಸ್ಟ್ಯಾಂಡಲ್ಲಿ ಇವತ್ತು ಅಂಗಡಿಗಳು ಮಾಡ್ತಾ ಇದ್ದಾರೆ, ಕುಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸ್ಕೂಲ್ ಕಾಂಪೌಂಡ್ನ ಮುಚ್ಚಿಬಿಟ್ಟು ಲಾಡ್ಜ್ ಮಾಡ್ತಾ ಇದ್ದಾರೆ, ಬಾರ್ ಅಂಡ್ ರೆಸ್ಟೋರೆಂಟ್. ಸ್ಕೂಲ್ ಗೇಟ್ ಮುಚ್ತಾರೆ. JP ಪಾರ್ಕ್ ಹತ್ರ ಒಂದೊಂದು ಅಂಗಡಿಯವರಿಗೆ 10,000 ಗಾಡಿನಲ್ಲಿ ಮಾರೋರಿಗೆ. ಒಬ್ಬ ಬಡವ ಬೆಳಗ್ಗೆಯಿಂದ ಅವನಲ್ಲಿ ನಿಂತಿದ್ದಾನೆ, ಅವನ ಕಾಲು ನೋವು ಯೋಚನೆ ಮಾಡಲ್ಲ. ಬೆಳಗ್ಗೆಯಿಂದ ವ್ಯಾಪಾರ ಮಾಡಿ ಮನೆಗೆ ಹೋಗುವಾಗ ಮನೆಯಲ್ಲಿ 1-2 ಮಕ್ಕಳು, ಹೆಂಡತಿ, ಒಂದು ಸಣ್ಣ ಮನೆ ಬಾಡಿಗೆ. ಆ ಮಕ್ಕಳನ್ನ ಓದಿಸ್ಕೊಂಡು ಆ ತಂದೆ ಅನ್ನೋ ಒಂದು ಜೀವ ಬೆಳಗ್ಗೆಯಿಂದ ನಿಂತಿರುತ್ತೆ. ಅವನ ಹತ್ರ ಹೋಗಿ ಕಾಸು ಕೇಳ್ತಾರೆ. ಒಬ್ಬ ಟೀ ಮಾಡೋ ಅಂಗಡಿಯವನ ಹತ್ರ ಹೋಗಿ 50,000 ರೂಪಾಯಿ ಕೇಳ್ತಾರೆ. ಇಲ್ಲ ಅಂದಿದ್ದಕ್ಕೆ ಅವನ್ನ ಹೊಡೆದು ಖಾಲಿ ಮಾಡಿಸ್ತಾರೆ. 13 ವರ್ಷದ ಹೆಣ್ಣು ಹುಡುಗಿನ ರೇಪ್ ಮಾಡ್ತಾರೆ. ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ತಂದೆ ತಾಯಿಗೆ ಎದುರಿಸ್ತಾರೆ. ನಯಾಜ್ ಅನ್ನೋನು ರೇಪ್ ಮಾಡಿರೋದು, ಹಿಂದೂ ಹುಡುಗಿ 13 ವರ್ಷ. ನಯಾಜ್ ಅನ್ನೋನು ರೇಪ್ ಮಾಡ್ತಾನೆ. ಹೋಗಿದ್ದೆ, ವಾಪಸ್ ತಗೊಳ್ಳಿ ಕಂಪ್ಲೇಂಟ್ ಅಂತಾರೆ. ಒಟ್ಟು 8ರಿಂದ 10 ಜನ ಗಾಂಜಾ ಮಾರ್ತಾರೆ, ಒಬ್ಬರು ಮಾತ್ರ ಸಿಗಲ್ಲ. ತಂದು ಕೊಟ್ಟವ್ರು ಹಿಡೀಲಿಲ್ಲ. ಸಲೀಂ ತಂದು ಕೊಡ್ತಾನೆ, ಮುನಾವರ್ ಮಾತಾನೆ, ರಿಯಾಜು ಕಾಸಿಸ್ಕೊತಾನೆ. ಇದು ನಡೀತಾ ಇದೆ. ಇವತ್ತು ಯಶವಂತಪುರದಲ್ಲಿ ನಡೀತಾ ಇರೋಷ್ಟು ಗಾಂಜಾ ಎಲ್ಲೂ ನಡೀತಾ ಇದೆ. ಅಷ್ಟು ಗಾಂಜಾ ಮಾಡ್ತಾ ಇದ್ದಾರೆ. ಮಕ್ಕಳು ಹಾಳಾಗೋಗ್ತಾ ಇದ್ದಾರೆ. ನಿಮ್ಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇನ್ನು ಸ್ವಲ್ಪ ದಿನಗಳಲ್ಲಿ ಅರ್ಧ ಬೆಲೆಗೆ ಮನೆಗಳು ಮಾರೋ ದಿನ ಬರುತ್ತೆ. ಮುನಿರತ್ನ ಒಬ್ಬ ಇಲ್ಲ ಅಂದರೆ ಒಳ್ಳೇದಾಗತ್ತೆ ಅಂತ ಹೇಳಿ ಇಷ್ಟು 15 ವರ್ಷದಿಂದ ನೋಡಿದ್ದೀರಿ ಹೆಣ್ಮಕ್ಳು. ಮುನಿರತ್ನನ ಬಗ್ಗೆ ನಿಮ್ಗೆ ಯಾವ ಥರ ಕೆಟ್ಟ ಅನ್ಸಿದ್ಯಾ? ಇಲ್ಲ. ನನ್ನ ಮೇಲೆ ರೇಪ್ ಕೇಸ್ ಆಗ್ತಾರೆ. ಯಾವತ್ತನ ಇವ್ರು ನೋಡಿದಿರಮ್ಮ? 15 ವರ್ಷದಲ್ಲಿ ಎಷ್ಟು ಹೆಣ್ಮಕ್ಳನ್ನ ನಾನು ಭೇಟಿ ಮಾಡಿದ್ದೀವಿ, ಎಷ್ಟು ಜನ ನನ್ನನ್ನು ಹಗಲು ರಾತ್ರಿ ಮಾತಾಡ್ಸಿದ್ದೀರಿ. ಒಂದು ದಿನ ನಿಮ್ಗೆ ಯಾವ ಥರ ಮುನಿರತ್ನ ಅಂತ ಅನ್ಸಿದ್ಯಾ? ಇವತ್ತು ಮುನಿರತ್ನನ್ನ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ. ಆ ತಾಯಿ ಇದನ್ನೆಲ್ಲ ನೋಡ್ತಾ ಇಲ್ಲ. ನಗರ ದೇವತೆ ಅಣ್ಣಮ್ಮ, ಸರ್ಕಲ್ ಮಾರಮ್ಮ. ಆ ಸರ್ಕಲ್ ಮಾರಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಮೇಲೆ ಸುಳ್ಳು ರೇಪ್ ಕೇಸ್ ಹಾಕಿದ್ರು. ಯಾಕಂದ್ರೆ ಆ ತಾಯಿನ ಮುಟ್ಟಿ ಪ್ರಮಾಣ ಮಾಡ್ತೀನಿ ನಾನು. ಇಂಥ ಪಾಪದ ಕೆಲಸ ಮಾಡ್ತಾರ? ನನ್ನನ್ನು ಚುನಾವಣೆಯಲ್ಲಿ ಸೋಲ್ಸಕ್ಕಾಗದೆ ಇಲ್ಲಿ ಸೋತಂತ ಒಂದು ಅಭ್ಯರ್ಥಿ ಹೆಣ್ಣು ಮಗಳು ತಾನೆ. ಆ ಹೆಣ್ಣು ಮಗಳನ್ನ ಕಂಪ್ಲೇಂಟ್ ಕೊಡೋರನ್ನ ಕುಂಡಿಸ್ಕೊಂಡು, ಅಕ್ಕ ನೀವು ರೇಪ್ ಕೇಸ್ ಕೊಡಿ ಅಕ್ಕ, BK ನಗರದಲ್ಲಿ 4 ಮನೆ ಕೊಡ್ತೀವಕ್ಕ, ನಿಮ್ಗೆ ಏನು ಬೇಕೋ ನಾವು ಸಹಾಯ ಮಾಡ್ತೀವಿ, ನಿಮ್ಗೆ ಕೌನ್ಸಿಲರ್ ಸೀಟ್ ಕೊಡ್ತೀವಿ ಅಂತ ಹೇಳಿ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಡಿಸಿದ್ರು. ನೀವು ಚುನಾವಣೆಯಲ್ಲಿ ಸೋತಿದ್ದಕ್ಕೆ ರೇಪ್ ಕೇಸ್ ಹಾಕಿಸ್ತೀರಲ್ಲ, ದೇವ್ರು ಮಿಸ್ತಾನೆ ಇವೆಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಯಶವಂತಪುರದಲ್ಲಿ ಮುನಿರತ್ನ ಅನ್ನೋ ಒಬ್ಬ ಇಲ್ಲ ಅಂದರೆ ಈ ಮನೆಗಳನ್ನೆಲ್ಲ ಅರ್ಧ ಬೆಲೆ ಕೇಳ್ತಾರೆ. ಜ್ಞಾಪಕ ಇಟ್ಕೊಳ್ಳಿ. ಮುನಿರತ್ನ ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಇದು ನೆಮ್ಮದಿಯಾಗಿರುತ್ತೆ, ಜನಗಳಿಗೆ ತೊಂದರೆ ಇಲ್ಲ. ಮನೆ ಕಟ್ಟೋರಿಗೆ ನೋಟಿಸು, ಬಾರ್ ಅಂಡ್ ರೆಸ್ಟೋರೆಂಟು, ಗಾಂಜಾ,
ಒಂದೊಂದಲ್ಲ ನಡೀತಾ ಇದೆ. ಎದುರಿಸೋದು, ಜೈಲಲ್ಲಿರೋ ರೌಡಿಗಳನ್ನು ಕರ್ಕೊಂಬಂದು ಇಲ್ಲೆಲ್ಲರಿಗೂ ತೋರಿಸಿ ಎದುರಿಸ್ತಾರೆ. ಇದು ನಡೀತಾರೆ. ಯುವಕ ಮಿತ್ರರೇ, ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕು, ಯಶವಂತಪುರ ಚೆನ್ನಾಗಿರ್ಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿ ಜೊತೆ ನಾನಿರ್ತೀನಿ, ನೀವು ಈ ದಬ್ಬಾಳಿಕೆ, ದೌರ್ಜನ್ಯ, ಯಶವಂತಪುರದಲ್ಲಿ ಬಸ್ ಸ್ಟ್ಯಾಂಡ್ ಇಲ್ದಂಗೆ ಮಾಡೋದು, ಸ್ಕೂಲ್ನ ಕಾಂಪೌಂಡ್ ಮುಚ್ಚೋದು, ಬಡವ್ರನ್ನ ಗಾಡಿಗಳ ಹತ್ರ ಕಾಸಿಸ್ಕೊಳ್ಳೋದು, ಸ್ಕೂಲ್ಗಳನ್ನ ಮುಚ್ಚೋದು, ಸ್ವಿಮ್ಮಿಂಗ್ ಪೂಲ್ ಇಲ್ದಂಗೆ ಮಾಡೋದು, JP ಪಾರ್ಕ್ ಟ್ರೈನಿಗೆ ಮಾಡಿದ್ರೆ ಅದಕ್ಕೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಹೆಸರಿಡಬೇಕಂತೆ. JP ಪಾರ್ಕ್ ಟ್ರೈನ್ ಮಕ್ಕಳಿಗೆ ಮಾಡಿದ್ರೆ ಅದಕ್ಕೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಇಡ್ಬೇಕಂತೆ. ಕೇಳಿದ್ರೆ ಎಲ್ಲಾದರೂ? ಇದು ನಡೀತಾರೆ. ಎಲ್ಲರೂ ಮನೆಗಳಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದರೆ ಇರೋದು ಒಂದೇ ದಾರಿ ಯಶವಂತಪುರ. ಸುಮಾರು ಎಲ್ಲೆಲ್ಲಿರೋರು ವೋಟರ್ ID ಮಾಡ್ತಾ ಇದ್ದಾರೆ, ಮನೆಗಳ ಅಡ್ರೆಸ್ ತಗೊಳ್ತಾ ಇದ್ದಾರೆ. ಒಂದೊಂದು ಮನೆಯಲ್ಲಿ 20-20 ಜನದ ವೋಟರ್ ID ಮಾಡ್ತಾ ಇದ್ದಾರೆ. ಏನಾಗುತ್ತೆ ನೆಕ್ಸ್ಟು? ಒಂದು ರಾಜಕೀಯಕ್ಕೋಸ್ಕರ, ಒಂದು ಸ್ವಾರ್ಥಕ್ಕೋಸ್ಕರ, ಇವ್ರ ಲಾಭಕ್ಕೋಸ್ಕರ ಇಡೀ ಯಶವಂತಪುರ ಹಾಳು ಮಾಡ್ತಾ ಇದ್ದಾರೆ. ನೀವೆಲ್ಲರೂ ದಯವಿಟ್ಟು ನನ್ನ ತವರು ಮನೆ ಹೆಣ್ಣುಮಕ್ಕಳು, ರಾಜಕೀಯದ ಜನ್ಮ ಕೊಟ್ಟಂಥ ಹೆಣ್ಣುಮಕ್ಕಳು, ರಾಜಕೀಯದ ನೆಲೆ ಕೊಟ್ಟಂಥವ್ರು ನೀವು, ಈ ಜನ್ಮದಲ್ಲಿ ಮುನಿರತ್ನ ನಿಮ್ಮ ಋಣ ತೀರ್ಸಕ್ಕಾಗಲ್ಲ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯುವಕ ಮಿತ್ರರೇ, ನೀವೆಲ್ಲರೂ ಈ ಯಶವಂತಪುರ ರಕ್ಷಣೆಗೋಸ್ಕರ ಒಂದು ಸೈನಿಕರಾಗಿರ್ಬೇಕಾಗತ್ತೆ. ಪ್ರತಿಯೊಬ್ಬರು ಯಶವಂತಪುರದಲ್ಲಿ ಮುಂದಿನ ದಿನಗಳಲ್ಲಿ ಒಬ್ಬ ಸೈನಿಕರಾಗಿ ಬದುಕಬೇಕಾಗತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಏನೇ ಕಷ್ಟ ಇರಲಿ, ಎಷ್ಟೇ ಕಷ್ಟ ಬರಲಿ, ಮುನಿರತ್ನನ ಎದುರಿಸೋದಾಗಲಿ, ಮುನಿರತ್ನನ ಓಡಿಸೋದಾಗಲಿ, ಮುನಿರತ್ನನ ಬರ್ದಂಗೆ ಮಾಡಿದವರು ಈ ಜನ್ಮದಲ್ಲಿ ಸಾಧ್ಯ. ಮುನಿರತ್ನ ಎದುರ್ಕೊಳ್ಳಂಗೆ ಇದ್ದಿದ್ರೆ ಇಷ್ಟೊತ್ತು ಬರಬಾರ್ದು. ನನ್ನನ್ನು ಎದುರಿಸೋಕ್ಕೆ ಗನ್ಮ್ಯಾನ್ಗಳನ್ನ ಕಿತ್ಕೊಳ್ಳೋದು, ಈ ಬುಡ್ಬುಡ್ಕೆ ಗನ್ಮ್ಯಾನ್ಗಳನ್ನ ಹಿಡ್ಕೊಂಡು ನನ್ನ ರಕ್ಷಣೆಗೆ ಹಿಡ್ಕೊಂಡು ಓಡಾಡೋನಲ್ಲ ಮುನಿರತ್ನ. ಮುನಿರತ್ನ ಒಬ್ಬನೇ ಬರ್ತಾನೆ, ಒಬ್ಬನೇ ಕಾರ್ಯಕ್ರಮಗಳು ಬರ್ತಾನೆ, ಒಬ್ಬನೇ ಆಗ್ತಾನೆ. ಎಲ್ರಿಗೂ ಒಳ್ಳೇದಾಗಲಿ. ಮತ್ತೊಮ್ಮೆ ಬಾಯಿಲಿ ಏನು ನಿನ್ನ ಹೆಸರು? ಬಾಯಿಲ್ ಮೇಲೆ ಅಮ್ಮು ಅಮ್ಮು. ಎಲ್ರಿಗೂ ಒಳ್ಳೇದಾಗಲಿ. ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.